ನೆನ್ನೆ ಹಬ್ಬ ಮುಗಿಸ್ಕೊಂಡು ನಾವ್ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮಗ್ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೀವ್ ನೋಡ್ಬೇಕು. ಬೆಳಗ್ಗೆನೆ ಟಿಫನ್ ಎಲ್ಲ ಮಾಡ್ಕೊಂಡು ಸೀದಾ ಫ್ಯಾಮಿಲಿ ಸಮೇತ ತುಮಕೂರು ರೈಲ್ವೆ ಸ್ಟೇಷನ್ ಬಂದಾಯ್ತು ನಾವು. ಸೊ ನಾವು ಹೊರಡುವಂತ ಟ್ರೈನ್ ಕೂಡ ಬಂದಾಯ್ತು. ಅದ್ರ ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಫೈನಲ್ ಆಗಿ ಟ್ರೈನ್ ಕೂಡ ಹೊರಡೋ ಸಮಯ ಬಂತು. ಕೆಲ್ಸದ ಒತ್ತಡದಲ್ಲಿ ನಾನು ನಮ್ ಫ್ಯಾಮಿಲಿಗೆ ಟೈಮೇ ಕೊಟ್ಟಿರ್ಲಿಲ್ಲ. ಸೊ ನಮ್ ಜಾಬ್ ಆಯ್ತು, ನಮ್ ಕೆಲ್ಸ ಆಯ್ತು ಅನ್ನೋ ತರಾನೇ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ರಂಜಾನ್ ಹಬ್ಬದ ಒಂದು 2 ದಿನ ರಜಾ ಸಿಕ್ಕಿತ್ತು. ಆ ರಜದಲ್ಲಿ ನಾನು ಇವ್ರ ಜೊತೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ ಬಂದ್ವಿ. ಸೊ ಇವತ್ತು ನಾನು ಬಂದಿರೋದು ಬೆಂಗಳೂರು ಕಡೆಗೆ. ನಾನು ಎಲ್ಲೂ ದೂರ ಹೋಗಕ್ ಆಗಿರ್ಲಿಲ್ಲ, ರಜಾ ತುಂಬಾ ಕಡಿಮೆ ಇರೋದ್ರಿಂದ. ಸೊ ಹಾಗಾಗಿ ಬೆಂಗಳೂರಿಗೆ ಹೋಗಿ ಬರೋಣ ಸುಮ್ನೆ ಒಂದ್ ರೌಂಡ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ ಬಂದ್ವಿ. ಬೆಂಗಳೂರಿನಲ್ಲಿರುವಂತಹ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ಮುಂದೆ ಹೋದ್ವಿ. ಸಾಫ್ಟಿ ಅನ್ನೋ ಸ್ಟೋರ್ ಸಿಕ್ತು. ಆ ಸ್ಟೋರ್ ಅಲ್ಲಿ ನಾವು ಐಸ್ ತಿನ್ಬಿಟ್ವಿ. ಅಲ್ಲಿಂದ ಸೀದಾ ಬಸ್ ಮುಖಾಂತರ ನಾವು ಬಂತಿದ್ದು ಲೂಲು ಮಾರಿಗೆ. ಎಷ್ಟ್ ಜನ ಈ ಲೂಲು ಮಾಲ್ ನ ವಿಸಿಟ್ ಮಾಡಿದಿರಾ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಅದಾದ್ಮೇಲೆ ನಾನು ಇದೇ ಫಸ್ಟ್ ಟೈಮ್ ಲೂಲು ಮಾಲ್ ಒಳಗಡೆ ಎಂಟ್ರಿ ಆಗ್ತಿರೋದು. ಸೊ ಒಳಗಡೆ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ, ಒಂದ್ ರೇಂಜಿಗೆ ಚೆನ್ನಾಗೇ ಇತ್ತು. ಪೂರ್ತಿ ಮಾಲ್ನ ತಿರುಗಬೇಕು ಅಂದ್ರೆ 1 ಡೇ ಬೇಕಾಗುತ್ತೆ. ಸೊ ಫುಲ್ ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ನೋಡ್ಕೊಂಡು ತಿರುಗಾಡ್ಕೊಂಡು ಆಟ ಆಡ್ಕೊಂಡು ಬರ್ಬೋದು. ಸೊ ಆಟ ಆಡ್ಕೊಂಡು ಐಟಮ್ ಎಲ್ಲ ನೋಡ್ಕೊಂಡು ಒಳಗಡೆ ಬಂದ್ವಿ. ಸೊ ಬರ್ಬೇಕಾದ್ರೆ ತಿನ್ನೋ ಐಟಮ್ ಕೂಡ ತಗೊಂಡು ಬಂದೆ ಹೊರಗಡೆ. ಅಲ್ಲಿಂದ BMTC ಬಸ್ ನ ಹತ್ಬಿಟ್ಟು ಸೀದಾ ಮೆಜೆಸ್ಟಿಕ್ ಬಂದು ನಾವು ಬೆಳಗ್ಗೆ ತಿಂದ್ವಲ್ಲ ಐಸ್, ಅಲ್ಲೇ ಜಾಗದಲ್ಲಿ ಸಮೋಸ ತಿನ್ಕೊಂಡು ಅಲ್ಲಿಂದ ಸೀದಾ ಹೊರಡಿದ್ದು ತುಮಕೂರು ಕಡೆಗೆ.